ಏನಂತಂದರೆ JDSನಿಂದ ಹೊರಗೆ ಬಂದಂತಹ CM ಇಬ್ರಾಹಿಂ ಅವರು ಹೊಸ ಪಕ್ಷ ಕಟ್ತಾರಂತೆ. ಈಗಾಗಲೇ ಏನಂತಂದರೆ ಹೊಸ ಪಕ್ಷ ಕಟ್ಟೋರು ಇನ್ನು 2028ನೇ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂದರೆ ಮತ್ತೆರಡು ಪಕ್ಷಗಳು ಹೊಸ ಪಕ್ಷಗಳು ಜನ್ಮ ತಾಳತ್ವ ಅನ್ನುವಂತಹ ಪ್ರಶ್ನೆ ಈಗ ರಾಜ್ಯದ ಜನತೆಯನ್ನು ಕಾಡ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರಾ ಅನ್ನುವಂತಹದ್ದು ಒಂದು ಪ್ರಶ್ನೆ. ಆದರೆ ಇತ್ತ ಏನಂತಂದರೆ JDSನಿಂದ ಉಚ್ಚಾಟನೆಗೊಂಡು ಅಥವಾ ಹೊರಗಡೆ ಬಂದಂತಹ CM ಇಬ್ರಾಹಿಂ ಅವರು ಹೊಸ ಪಕ್ಷ ಕಟ್ತಾರಾ, ಅವ್ರ ಬಾಯಿಂದನೇ ಹೇಳಿದ್ದಾರೆ ಹೊಸ ಪಕ್ಷ ಕಟ್ತೀನಿ ನಾನಂತ. ಏನಂತಂದರೆ JDS ಮತ್ತು ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಹೇಳಿದ್ದಾರೆ ಅವರು, JDS ತೊರೆದು ಅತಂತ್ರವಾಗಿರುವ ಕೇಂದ್ರದ ಮಾಜಿ ಸಚಿವ CM ಇಬ್ರಾಹಿಂ ಇದೀಗ ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದು ಈ ಸಂಬಂಧ ರಾಜ್ಯ ಪ್ರವಾಸ ಕೈಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಶುಕ್ರವಾರ ನಗರದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮೂರನೇ ಶಕ್ತಿ ಕಟ್ಟೋದಕ್ಕೆ ಸಾಧ್ಯ ಅನ್ನುವಂತಹ ಕುರಿತು ಸಮಾಲೋಚನೆಯನ್ನು ಮಾಡ್ತಾ ಇದ್ದೇವೆ. ಹೊಸ ಪಕ್ಷ ಕಟ್ಟುವ ಇಚ್ಛೆ ಇದ್ದು ಪ್ರವಾಸದ ಬಳಿಕ ಲಭ್ಯವಿರುವ ಮಾಹಿತಿ ಮೇರೆಗೆ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಯಾಗುವ ಚಿಂತನೆ ಇಲ್ಲ, ಮನಸ್ಸಲ್ಲಿ ಅಂದರೆ ಇನ್ನೂ ಮನಸ್ಸಿಗೆ ಬಂದಿಲ್ಲ ಕಾಂಗ್ರೆಸ್ ಸೇರ್ಪಡೆಯಾಗ್ತೀನಿ ಇಲ್ವಾ ಅಂತ. ಎಲ್ಲ ಅಧಿಕಾರಿಗಳನ್ನು ನೋಡಿದ್ದು ನನಗೆ ಜನರ ಹಿತ ಕಲ್ಯಾಣ ಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮೂರನೇ ಶಕ್ತಿ ಕಟ್ಟುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗ್ತಾಗಿದೆ ಅಂತ CM ಇಬ್ರಾಹಿಂ ಅವರು ಹೇಳಿದ್ದಾರೆ. ಈಗಾಗಲೇ ಏನಂತಂದರೆ ಯತ್ನಾಳ್ ಅವರು ಕೂಡ ಅಷ್ಟೇ ಆಕ್ರೋಶಗೊಂಡು ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಹೊಸ ಪಕ್ಷ ಕಟ್ತೀನಿ ನಾನು ಅಂತ ಏನು ಯತ್ನಾಳ್ ಅವರು ಈಗ ಹೇಳಿದರು. ಅವರು ಒಂದು ಸ್ವಲ್ಪ ತಣ್ಣಗಾಗಿದ್ದಾರೆ. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಈಗ ಒಂದು ಸ್ವಲ್ಪ ತಣ್ಣಗೆ ಮಾಡಿದ್ದಾರೆ. ಏನು ಮಾತಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ತಣ್ಣಗೆ ಆರಾಮಾಗಿರಿ, ನಾವೆಲ್ಲ ಮಾಡ್ತೀವಿ, ಮತ್ತೊಂದು ಸರ್ತಿ ನಾವು ಅವರನ್ನು ಕರೆಸ್ಕೊಳ್ತೀವಿ, ಅಂದರೆ ಇವ್ರನ್ನ ಕರೆಸ್ಕೊಳ್ತೀವಿ, ಮತ್ತು ಪಕ್ಷ ಕರೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ CM ಇಬ್ರಾಹಿಂ ಅವರು ಈಗ ಹೊಸ ಪಕ್ಷ ಕಟ್ಟೋದಕ್ಕೆ ಮುಂದಾಗಿದ್ದಾರಲ್ಲ, ಇದು ಕೂಡ ಒಂಚೂರು ಮೂರನೇ ಶಕ್ತಿ ಕೇಂದ್ರವಾಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು.